ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಂತೋಷವೂ ಸಮಾಧಾನವೂ ಆನಂದವೂ ಆರೋಗ್ಯವೂ ತಂದೆಯಾದ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಭಕ್ತರ ತಂಟೆಗೆ ಹೋಗಲೇಬಾರದು ಎಂಬ ವಿಷಯವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಭಕ್ತರು ಇದ್ದಾರೆ, ಮೂಢ ಭಕ್ತರು ಇದ್ದಾರೆ. ಅಂದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ಸರ್ವೇಶ್ವರನನ್ನು, ದೈವಕುಮಾರನಾದ ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿಯಿಂದ ನಡೆಯುವಂಥ ಭಕ್ತರು ಇದ್ದಾರೆ. ಅದೇ ರೀತಿಯಲ್ಲಿ ಲೋಕದಲ್ಲಿ ಅನೇಕ ಮಂದಿ ಮೂಢ ಭಕ್ತಿಯಲ್ಲಿ ಜೀವಿಸುವಂಥ ಮೂಢ ಭಕ್ತರು ಕೂಡ ಇದ್ದಾರೆ. ದೇವರನ್ನ ನಂಬಿ ಭಯ ಭಕ್ತಿಯಿಂದ ಯಾರು ಜೀವಿಸ್ತಾ ಇರ್ತಾರೋ ಅಂಥವರ ತಂಟೆಗೆ ನಾವು ಹೋಗಲೇಬಾರ್ದು. ಅಂಥವರ ತಂಟೆಗೆ ಹೋಗಲೇಬಾರ್ದು ಅಂದರೆ ಅವ್ರಿಗೆ ಕೆಟ್ಟದನ್ನು ಬಯಸುವಂಥದ್ದು, ಇಲ್ಲಾಂದರೆ ಆ ಭಕ್ತರಿಗೆ ಮೋಸ ಮಾಡುವಂಥದ್ದು, ಇಲ್ಲಾಂದರೆ ಅಪಹಾಸ್ಯ ಮಾಡುವಂಥದ್ದು, ಕುತಂತ್ರ ಮಾಡುವಂಥದ್ದು. ಒಂದು ರೀತಿಯಲ್ಲಿ ಭಕ್ತರ ಮಧ್ಯದಲ್ಲಿ ಕೆಲವರು ಕುತಂತ್ರಗಾರರು ಇಂಥ ಒಂದು ಕುತಂತ್ರವನ್ನು ನಡೆಸ್ತಾ ಇರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಪಂಚ ಸಮಗ್ರ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ ಯಾರಾದರೂ ಭಕ್ತರ ತಂಟೆಗೆ ಹೋದರೆ ಅಂಥವರ ಒಂದು ಜೀವಿತ ಕಳವಳದ ಜೀವಿತ, ಗೊಂದಲದ ಜೀವಿತ, ಕೊನೆಯದಾಗಿ ನಾಶನ ಪ್ರಿಯರೇ. ಅದು ನಡೆದಿದೆ. ಸತ್ಯವೇದ ಗ್ರಂಥವನ್ನು ನಾವು ಪರಿಶೋಧನೆ ಮಾಡಿ ಓದಿದಾಗ ಕೆಲವರು ಒಳ್ಳೆ ಭಕ್ತರಿದ್ದಾರೆ. ಒಂದು ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಮೊದಲನೇದಾಗಿ ಕೀರ್ತನೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ 10ನೇ ವಚನ. ನನ್ನ ವಿಜ್ಞಾಪನೆಯನ್ನು ಕೇಳಿದ್ದನಲ್ಲ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು. ನನ್ನ ವಿರೋಧಿಗಳೆಲ್ಲರೂ ಆಶೆಗೆಟ್ಟು ಕಳವಳಗೊಳ್ಳುವರು. ಅವರು ಪಕ್ಕನೆ ಆಶಾಭಂಗಪಟ್ಟು ಹಿಂದಿರುಗುವರು. ಅಂದರೆ ಯಾರಪ್ಪ ಅಂತ ನೋಡುವಾಗ ಭಕ್ತರ ವಿಷಯದಲ್ಲಿ ಯಾರಾದರೂ ಶತ್ರುಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಈ ಸಮಾಜದಲ್ಲಿ ಪ್ರಾರ್ಥನೆ, ಆರಾಧನೆ, ಧ್ಯಾನ ಅಂಥೇಳಿ ಕ್ರೈಸ್ತರ ಮಧ್ಯದಲ್ಲಿ ಇದು ನಡೀತಾ ಇರುತ್ತೆ. ಕ್ರೈಸ್ತರು ಪ್ರಾರ್ಥನೆ, ಆರಾಧನೆ, ಸುವಾರ್ತೆ, ಒಳ್ಳೆಯ ಒಂದು ಭಕ್ತರಿರ್ತಾರೆ, ಅವರು ನಡೆಸ್ತಾ ಇರ್ತಾರೆ. ಅಂಥವರನ್ನು ಕೆಲವರು ಅವಹೇಳನವಾಗಿ, ಕೀಳವಾಗಿ, ಒಂದು ರೀತಿಯಲ್ಲಿ ನೋಯಿಸುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಶೋಧಿಸುವಂಥದ್ದು, ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡುವಂಥದ್ದು, ಇಲ್ಲಾಂದರೆ ನಿಂದಿಸುವಂಥದ್ದು ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ ಪ್ರಿಯರೇ. ನಡೆದಾಗ ಮೊಟ್ಟ ಮೊದಲು ಗಮನಿಸುವಂಥದ್ದು, ನೋಡುವಂಥದ್ದು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರು. ಈ ಲೋಕದಲ್ಲಿ ಭಕ್ತರ ತಂಟೆಗೆ ಹೋದಾಗ ತಕ್ಷಣ ಪನಿಷ್ಮೆಂಟ್ ಆಗದೇ ಇರ್ಬೋದು, ಆದರೆ ಖಂಡಿತವಾಗಿ ದಂಡನೆ ಇಲ್ಲಾಂದರೆ ಶಿಕ್ಷೆ ಖಂಡಿತ ನಡೆಯುತ್ತೆ. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾರು ಭಕ್ತರಾಗಿ ಬಾಧೆಗಳನ್ನು, ಹಿಂಸೆಗಳನ್ನು, ನೋವನ್ನು ಜನರ ಮೂಲಕ ಅಂದರೆ ಶತ್ರುಗಳ ಮೂಲಕ ಅನುಭವಿಸಿದಾಗ ಅವರಿಗೆ ತೊಂದರೆ ಇಲ್ಲ, ಅವರಿಗೆ ಸಮಸ್ಯೆ ಇಲ್ಲ. ಯಾಕೆಂದರೆ ದೇವರು ತನ್ನ ಬಳಿಗೆ ಸೇರಿಸ್ಕೊಳ್ತಾರೆ. ಆದರೆ ಭಕ್ತರನ್ನು ಯಾರು ಶೋಧಿಸಿದ್ದಾರೋ, ಭಕ್ತರನ್ನು ಯಾರು ಅಪಹಾಸ್ಯ ಮಾಡಿದ್ದಾರೋ, ನಿಂದಿಸಿದ್ದಾರೋ, ಕುತಂತ್ರ ಮಾಡಿದ್ದಾರೋ ಅಂಥವರಿಗೇನೆ ಸಮಸ್ಯೆ. ಮತ್ತೊಂದು ವಚನವನ್ನು ನಾವು ನೋಡೋಣ. ಎಸ್ತೇರಳ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ. ಇದಾದ ನಂತರ ಅರಸನಾದ ಅಹಶ್ವರೋಷನು
ಆಗಾಗನ ವಂಶದವನು ಹಮ್ಮೇದಾತನ ಮಗನೂ ಆದ ಆಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಾಗದ ಎಲ್ಲ ಸರದಾರರಲ್ಲಿ ಅವನಿಗೆ ಪ್ರಥಮ ಸ್ಥಾನವನ್ನು ಅನುಗ್ರಹಿಸಿದನು. ಅರಸನು ರಾಜನಿವೇಶನದಲ್ಲಿ ಇರುವ ರಾಜಸೇವಕರೆಲ್ಲರೂ ಆಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕೈ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಮೊರ್ದೆಕೈ ಆಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಬೇಕು ಎನ್ನುವಂಥದ್ದು ಆಜ್ಞೆ. ಯಾರ ಆಜ್ಞೆ? ಚಕ್ರವರ್ತಿಯ ಆಜ್ಞೆ. ಆದರೆ ಮೊರ್ದೆಕೈ ಹಾಗೆ ಮಾಡಲ್ಲ. 5ನೇ ವಚನ ನೋಡೋಣ. ಮೊರ್ದೆಕೈ ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಆಮಾನನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲದೆಂದೆಣಿಸಿ ಇವನು ಯೆಹೂದ ಜನಾಂಗದವನೆಂದು ಕೇಳಿದ ಮೇಲೆ ಅಹಷ್ವೇರೋಷನ ರಾಜ್ಯದಲ್ಲಿದ್ದ ಮೊರ್ದೆಕೈ ಬಂಧುಗಳನ್ನು, ಅಂದರೆ ಎಲ್ಲ ಯೆಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಆಮಾನನು ಅಂದರೆ ಮೊರ್ದೆಕೈಯನ್ನು ಮಾತ್ರ ಸಂಹಾರ ಮಾಡೋದಲ್ಲ, ಟೋಟಲ್ ಯೆಹೂದ್ಯರನ್ನು ಆಮಾನನು ಒಂದು ಉನ್ನತವಾದಂಥ ಅಧಿಕಾರದಲ್ಲಿದ್ದಾನೆ. ಈತನು ಆಮಾನನು ಪ್ರಯಾಣ ಮಾಡುವಾಗ, ಅಲ್ಲಿಂದ ನಡೆಯುವಾಗ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆದರೆ ಮೊರ್ದೆಕೈ ಮಾತ್ರ ನಮಸ್ಕಾರ ಮಾಡಲ್ಲ. ಮೊರ್ದೆಕೈ ಯಾರಪ್ಪ ಅಂತ ನೋಡುವಾಗ ಯೆಹೂದ್ಯರಲ್ಲಿ ಒಬ್ಬ ಭಕ್ತನು, ದೇವರ ಭಕ್ತನು. ದೇವರಿಗೆ ಮಾತ್ರ ತಲೆ ಬಾಗಿಸ್ತಾನೆ ಈತ. ದೇವರಿಗೆ ಮಾತ್ರ ತಲೆ ಬಾಗಿಸ್ಬೇಕು. ಅಲ್ಲಿ ಎಲ್ಲರೂ ಕೂಡ ಆತನಿಗೆ ನಮಸ್ಕಾರ ಮಾಡಬೇಕು ಎಂಬುವಂಥ ಆಜ್ಞೆ ಬಂದಿರುವಾಗ ಈತನು ಮಾಡಲ್ಲ. ಅದನ್ನು ಆಮಾನನು ನೋಡಿ ದ್ವೇಷ ಇಟ್ಟುಕೊಂಡು ಹೇಗಾದರೂ ಮಾಡಿ ಮೊರ್ದೆಕೈಯನ್ನು ಮಾತ್ರವಲ್ಲ, ಇವನನ್ನು ಇವನ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುವಂಥ ಕುತಂತ್ರ ಮಾಡ್ತಾ ಇರ್ತಾನೆ. ಈ ವಿಷಯವನ್ನು ರಾಣಿ ಎಸ್ತೇರಳಿಗೆ ತಿಳಿಸಿದಾಗ, ಯಾರು? ಮೊರ್ದೆಕೈ. ಎಸ್ತೇರಳು ಪ್ರಾರ್ಥನೆ, ಆಮೇಲೆ ಮೊರ್ದೆಕೈ, ಆಮೇಲೆ ಯೆಹೂದ್ಯರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ಮೊರೆ ಇಡ್ತಾರೆ. ಉಪವಾಸ ಪ್ರಾರ್ಥನೆ. ನಮಗೆ ಒಂದು ದೊಡ್ಡ ಗಂಡಾಂತರ ಇದೆ ಇವಾಗ. ಆದ್ದರಿಂದ ಈ ಒಂದು ಗಂಡಾಂತರದಿಂದ ತಪ್ಪಿಸಬೇಕಾದರೆ ದೇವರೇ ನಮ್ಮನ್ನು ತಪ್ಪಿಸುವವರು. ಆ ದೇವರನ್ನು ನಾವು ಬೇಡೋಣ, ದೇವರನ್ನು ಮೊರೆ ಇಡೋಣ, ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡೋಣ, ಅದು ಕೂಡ ಉಪವಾಸ ವಿಜ್ಞಾಪನೆ ಮಾಡೋಣ ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ ಯೆಹೂದ್ಯರೆಲ್ಲರೂ ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಮೊರ್ದೆಕೈ, ಎಸ್ತೇರಳು ಕೂಡ. ಎಸ್ತೇರಳು ರಾಣಿ, ಅರಮನೆಯಲ್ಲಿ ಇರ್ತಾಳೆ. ಆಗ ಮೊರ್ದೆಕೈ ಎಸ್ತೇರಳಿಗೆ ತಿಳಿಸಿದಾಗ, ಎಸ್ತೇರಳು ಅಂದರೆ ಅಹಷ್ವೇರೋಷನ ಬಳಿಯಲ್ಲಿ ತಿಳಿಸಿದಾಗ, ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸಿದಾಗ, ಆಗ ಹಾಮಾನನನ್ನು ಅರಸನು ಕೊಂದಾಕ್ತಾನೆ. ಪ್ರಿಯರೇ ನೋಡಿ ಎಲ್ಲಿರುತ್ತೆ ಆ ಮಾತು. ಎಸ್ತೇರಳ ಗ್ರಂಥ 7ನೇ ಅಧ್ಯಾಯ, ಎಸ್ತೇರಳ ಗ್ರಂಥ 7ನೇ ಅಧ್ಯಾಯ 5ನೇ ವಚನದಿಂದ, ಅಹಷ್ವೇರೋಷ ರಾಜನು ಎಸ್ತೇರ್ ರಾಣಿಯನ್ನು ಇಂಥ ದುಷ್ಕೃತ್ಯದ ಮೇಲೆ ಮನಸ್ಸಿಟ್ಟವನು ಯಾವನು, ಅವನೆಲ್ಲಿ ಎಂದು ಕೇಳಲು, ಆಕೆಯು ನಮ್ಮನ್ನು ಬಾಧಿಸಬೇಕೆಂದಿರುವ ಆಗೆಗಾರನು ಈ ದುಷ್ಟ ಆಮಾನನೇ ಅಂದಳು. ಅಂದರೆ ಎಸ್ತೇರಳು ಅರಸನನ್ನು ಒಳ್ಳೆ ರೀತಿಯಿಂದ ಮಾತನಾಡಿಸಿ, ಪ್ರೀತಿಯಿಂದ ಒಂದು ಔತಣವನ್ನು ಏರ್ಪಾಟ್ ಮಾಡಿ, ಔತಣಗೆ ಕರೆಸಿ, ಅಂದರೆ ಚಕ್ರವರ್ತಿಯನ್ನು, ಎರಡನೇದಾಗಿ ಹಾಮಾನನ್ನು ಕರೆಸಿ ಒಂದು 3 ಸಾರಿ ಔತಣವನ್ನು ಮಾಡುವಂಥದ್ದು. ಕೊನೆಯದಾಗಿ ಎಸ್ತೇರಳು ತನ್ನ ಕಷ್ಟವನ್ನು, ತನ್ನ ಬಾಧೆಯನ್ನು, ಯೆಹೂದ್ಯರಿಗೆ ನಡೆಯುವಂಥ ಅನ್ಯಾಯವನ್ನು ಕುರಿತು ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸಿದಾಗ, ಆಗ ಅಹಷ್ವೇರೋಷನು ಕೋಪಗೊಂಡು ಯಾರವನು ಅಂತ ವಿಚಾರಣೆ ಮಾಡಿದಾಗ, ಈ ಹಾಮಾನನೇ, ಆ ದ್ರೋಹಿ, ಆ ದುಷ್ಟ ಇವನೇ ಅಂತೇಳಿ ತಿಳಿಸಿದಾಗ, ಪ್ರಿಯರಾದ ದೇವರ ಮಕ್ಕಳಿರ ಏನು ನಡೆಯಿತು ನೋಡಿ. ಅವಾಗ 6ನೇ ವಚನ,
ಆಕೆಯು ನಮ್ಮನ್ನು ಬಾಧಿಸಬೇಕೆಂದಿರುವ ಹಗೆಗಾರನು ಈ ದುಷ್ಟ ಆಮಾನನೇ ಅಂದಳು. ಇದನ್ನು ಕೇಳಿದೊಡನೆ ಆಮಾನನು ಅರಸನ ಮತ್ತು ರಾಣಿಯ ಮುಂದೆ ಬೆಪ್ಪಾದನು. ಅರಸನು ರೌದ್ರಾವೇಶನಾಗಿ ದ್ರಾಕ್ಷಾರಸ ಪಾನ ಮಾಡುವುದನ್ನು ಬಿಟ್ಟೆದ್ದು ಅರಮನೆಯ ತೋಟಕ್ಕೆ ಹೋದನು. ಆಮಾನನಾದರೂ ಅರಸನಿಂದ ತನಗೆ ಕೇಡು ಸಿದ್ಧವಾಯಿತೆಂದು ತಿಳಿದು ಎಸ್ತೇರಳ ಹತ್ತಿರ ತನ್ನ ಪ್ರಾಣ ರಕ್ಷಣೆಯ ನಿಮಿತ್ತವಾಗಿ ಬಿನ್ನಹ ಮಾಡಲು ನಿಂತುಕೊಂಡನು. ಅರಸನು ಅರಮನೆಯ ತೋಟದಿಂದ ತಾನು ದ್ರಾಕ್ಷಾರಸ ಪಾನ ಮಾಡಿದ ಗೃಹಕ್ಕೆ ತಿರುಗಿ ಬಂದು ಎಸ್ತೇರಳು ಒರಗಿಕೊಳ್ಳುವ ಲೋಡಿನ ಮೇಲೆ ಆಮಾನನು ಬಿದ್ದುಕೊಂಡಿರುವುದನ್ನು ಕಂಡು, ಇವನು ರಾಣಿಯನ್ನು ನನ್ನ ಮುಂದೆಯೇ ಅರಮನೆಯಲ್ಲಿ ಭಂಗಪಡಿಸಲು ಬೇಕೆಂದಿರುತ್ತಾನೋ ಅಂದನು. ಅರಸನ ಬಾಯಿಂದ ಆ ಮಾತು ಹೊರಟ ಕೂಡಲೇ ಸೇವಕರು ಆಮಾನನ ಮೊರೆಗೆ ಮುಸುಕು ಹಾಕಿದರು. ಇದಲ್ಲದೆ ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು, ಹೀಗೋ ಈ ಆಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು, ಇವನನ್ನು ಅದಕ್ಕೆ ನೇತಾಕಿರಿ ಎಂದು ಆಜ್ಞಾಪಿಸಿದನು. ಆಮಾನನನ್ನು ಮೊರ್ದೆಕೈಗೋಸ್ಕರ ಸಿದ್ಧ ಮಾಡಿದ ಗಲ್ಲಿಗೆ ಹಾಕಿದರು. ಅರಸನ ಕೋಪವು ಶಾಂತವಾಯಿತು. ಇಲ್ಲಿ ನೋಡಿ, ಮೊರ್ದೆಕೈ ಭಕ್ತನು, ಎಸ್ತೇರಳು ಭಕ್ತಳು. ಅದೇ ಪ್ರಕಾರ ಯೆಹೂದ್ಯರಲ್ಲಿ ಕೆಲವರು ಭಕ್ತರಿದ್ದಾರೆ. ಯಾರ ಮೇಲೆ ಕೈ ಎತ್ತೋದಕ್ಕೆ ಸಿದ್ಧನಾಗ್ತಾನೆ? ಭಕ್ತನ ಮೇಲೆ. ಆ ಭಕ್ತನ ಮೇಲೆ ಅಲ್ಲದೆ ಟೋಟಲ್ ಆ ಜನಾಂಗದವನ ಮೇಲೆ, ಟೋಟಲ್ ಯೆಹೂದ್ಯರ ಮೇಲೆ ಕೈ ಹಾಕೋದಕ್ಕೆ ಸಿದ್ಧನಾದಾಗ ಅವಾಗ ದೇವರು ಮಾಡುವಂಥ ಕಾರ್ಯ ಎಸ್ತೇರಳ ಮೂಲಕ ಗಮನಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಭಕ್ತರ ತಂಟೆಗೆ ಹೋದರೆ ಕೊನೆಯದಾಗಿ ಇವನ ಗತಿ ಏನಾಗಿದೆ? ಮೊರ್ದೆಕೈಯನ್ನು ಉರ್ಲಾಕಬೇಕು ಎಂದು ಆಲ್ರೆಡಿ ದೊಡ್ಡದೊಂದು ಮರ ರೆಡಿ ಮಾಡಿರ್ತಾನೆ. ಯಾರು? ಆಮಾನನು. ಸುಮಾರು 50 ಮೊಳ ಎತ್ತರ. ಅದು ಮೊರ್ದೆಕೈಗೋಸ್ಕರ ಸಿದ್ಧ ಮಾಡಿರ್ತಾನೆ ಆಮಾನನು. ಯಾವುದನ್ನು ಸಿದ್ಧ ಮಾಡಿದ್ದಾನೋ ಅದೇ ಒಂದು ಮರಕ್ಕೆ ಆಮಾನನನ್ನು ತೂಗಾಕ್ತಾರೆ. ಪ್ರಿಯರೇ, ಇದು ಅರಸನ ಆಜ್ಞೆ ಆಗುತ್ತೆ. ಅಂದರೆ ಈ ಆಮಾನನು ಯಾರ ತಂಟೆಗೆ ಹೋಗಿರ್ತಾನೆ? ಮೊರ್ದೆಕೈ ತಂಟೆಗೆ ಹೋಗಿರ್ತಾನೆ. ಅದು ಅಲ್ಲದೆ ಯೆಹೂದ್ಯರ ತಂಟೆಗೆ. ಅಂದರೆ ಅವರಲ್ಲಿ ಕೆಲವರು ಭಕ್ತರಿದ್ದಾರೆ. ಟೋಟಲ್ ಎಲ್ಲರನ್ನ ಕೊಂದಾಕಬೇಕು ಎಂಬ ಒಂದು ಕುತಂತ್ರ ಮಾಡ್ತಾನೆ. ಎಲ್ಲರನ್ನು ಕೊಂದಾಕಬೇಕೆಂಬ ಕುತಂತ್ರದಿಂದ ಇರುವುದರಿಂದ ಏನಾಗ್ತಾನೆ? ಅವನು ಹಾಳಾಗ್ತಾನೆ, ಕಂಗಾಲಾಗ್ತಾನೆ, ಬೆಪ್ಪಾಗ್ತಾನೆ, ಕೊನೆಯದಾಗಿ ಮರಣದಂಡನೆಯನ್ನು ಪಡ್ಕೊಳ್ತಾನೆ. ಮರಣದಂಡನೆಯನ್ನು ಅದೇ ರೀತಿಯಲ್ಲಿ ದಾನಿಯೇಲನಿದ್ದಾನಲ್ಲ, ದಾನಿಯೇಲನ ಕಾಲದಲ್ಲಿ ಕೂಡ ಏನು ನಡೀತೆ ಗೊತ್ತಾ? ದಾನಿಯೇಲನು ಒಂದು ಉನ್ನತವಾದಂಥ ಅಧಿಕಾರದಲ್ಲಿರ್ತಾನೆ. ಇನ್ನೂ ಅನೇಕ ಮಂದಿ ಅಧಿಕಾರದಲ್ಲಿದ್ದವರು ಈ ದಾನಿಯೇಲನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಎಂದು, ಇಲ್ಲಾಂದರೆ ಈ ಅಧಿಕಾರದಿಂದ ತೊಲಗಿಸ್ಬೇಕು ಎಂದು ಅನೇಕ ಕುತಂತ್ರ ಮಾಡ್ತಾರೆ. ಅವರ ಕಾಲದಲ್ಲಿ ದರ್ಯಾವೇಶನು ಎಂಬ ಒಬ್ಬ ಅರಸನಿರ್ತಾನೆ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ ಈ 1ನೇ ವಚನದಿಂದ ನೀವು ನೋಡ್ಕೊಂಡು ಹೋದಾಗ ಗೊತ್ತಾಗುತ್ತೆ. ದರ್ಯಾವೇಶನು ತನ್ನ ರಾಜ್ಯ ಭಾರವನ್ನು ನಿರ್ವಹಿಸೋದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ಅಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯ ಅಧಿಕಾರಿಗಳಿಗಿಂತ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಾಮರ್ಥ್ಯನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು
ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಗಮನಿಸಬೇಕು, ಒಟ್ಟಲ್ಲಿ ಅನೇಕ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ದಾನಿಯೇಲನನ್ನು ಈ ಅಧಿಕಾರದಿಂದ ತೊಲಗಿಸಬೇಕು ಎನ್ನುವಂಥ ಕುತಂತ್ರ ಒಂದು, ಎರಡನೇದಾಗಿ ಕೊಂದಾಕಬೇಕು ಎನ್ನುವಂಥದ್ದು. ಅದಕ್ಕೆ ದರ್ಯಾವೇಶನ ಬಳಿಯಲ್ಲಿ ಒಂದು ಆಜ್ಞೆಯನ್ನು ತಗೊಂಡು ಬರ್ತಾರೆ. ಏನು ಆಜ್ಞೆ? ಅಯ್ಯ, ಒಂದು ತಿಂಗಳವರೆಗೆ ಯಾರು ಕೂಡ ಯಾವ ದೇವರನ್ನು ಪೂಜಿಸಬಾರ್ದು, ಆರಾಧಿಸಬಾರ್ದು, ಪ್ರಾರ್ಥಿಸಬಾರ್ದು. ಒಂದು ವೇಳೆ ಆ ರೀತಿ ಪ್ರಾರ್ಥಿಸಿದರೆ ಅವರಿಗೆ ಮರಣದಂಡನೆ ಆಗಬೇಕು. ಎರಡನೇದಾಗಿ, ಏನಾದರೂ ಪ್ರಾರ್ಥನೆ ಇದ್ದರೆ ನಿಮ್ಮ ಬಳಿಯಲ್ಲೇ ಬಂದು ಪ್ರಾರ್ಥನೆ ನಡಿಬೇಕು, ನಿಮಗೆ ಬಂದು ವಿಜ್ಞಾಪನೆ ಮಾಡಬೇಕು. ಇದು ಆಜ್ಞೆ. ನಾವೆಲ್ಲರೂ ಹೀಗೆ ನಿರ್ಣಯಿಸ್ಕೊಂಡಿದ್ದೀವಿ. ಒಂದು ವೇಳೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ತಮ್ಮ ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡಿದರೆ ಅವರನ್ನು ಸಿಂಹಗಳ ಗವಿಯಲ್ಲಿ ಹಾಕಬೇಕು ಎಂಬುವಂಥ ಆಜ್ಞೆಯನ್ನು ತರ್ತಾರೆ. ಎಲ್ಲರೂ ಈ ಆಜ್ಞೆಗಳಿಗೆ ಒಳಪಡ್ತಾರೆ. ಆದರೆ ದಾನಿಯೇಲನು ಪ್ರತಿನಿತ್ಯ 3 ಸಾರಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಅದೇ ಥರ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಂಥ ಸಮಯವನ್ನು ಹುಡುಕ್ತಾರೆ. ಯಾಕೆಂದರೆ ದಾನಿಯೇಲನನ್ನು ಕೊಂದಾಕಬೇಕು, ಸಾಯಿಸಬೇಕೆಂಬ ಕುತಂತ್ರದಿಂದನೇ ಈ ಆಜ್ಞೆ ತಂದಿರ್ತಾರೆ. ಯಾವಾಗ ಈ ಆಜ್ಞೆ ಬರುತ್ತೋ ದಾನಿಯೇಲನು ಪ್ರತಿನಿತ್ಯ ಯಾವ ರೀತಿ ಪ್ರಾರ್ಥನೆ ಮಾಡಬೇಕೋ, ಯಾವ ರೀತಿ ಆರಾಧನೆ ಮಾಡಬೇಕೋ ಆ ರೀತಿ ಪ್ರಾರ್ಥನೆಯಲ್ಲಿ ದಾನಿಯೇಲನು ಇದ್ದಾನೆ. ಒಂದು ದಿನ ನೋಡಿ ದಾನಿಯೇಲನನ್ನು ಬಂಧಿಸಿ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ರಾಜನ ಆಜ್ಞೆ ಮೇರೆಗೆ ದೇವರು ದಾನಿಯೇಲನನ್ನು ಕಾಪಾಡ್ತಾನೆ. ದೇವರು ಕಾಪಾಡ್ತಾನೆ. ಇವರು ಕುತಂತ್ರದಿಂದ ಮಾಡಿದ್ದಾರೆ ಎನ್ನುವಂಥ ಸಂಗತಿ ರಾಜನಿಗೆ ಗೊತ್ತಾಗುತ್ತೆ. ಆಮೇಲೆ ದಾನಿಯೇಲನು ಅಂದರೆ ದಾನಿಯೇಲನನ್ನು ಸಿಂಹದ ಗವಿಯಿಂದ ಹೊರಗಡೆ ಬರಮಾಡಿದಾಗ ದಾನಿಯೇಲನು ಕ್ಷೇಮವಾಗಿ ಬರ್ತಾರೆ. ಆಮೇಲೆ ದಾನಿಯೇಲನ ಮೇಲೆ ಯಾರ್ಯಾರು ನಿಂದಿಸಿದ್ದಾರೋ, ಯಾರು ಸುಳ್ಳು ಆರೋಪವನ್ನು ಮಾಡಿದ್ದಾರೋ, ಕುತಂತ್ರ ಮಾಡಿದ್ದಾರೋ ಅವರೆಲ್ಲರನ್ನ ಎಳ್ಕೊಂಡು ಬಂದು ಸಿಂಹದ ಗವಿಯಲ್ಲಿ ಹಾಕಿದಾಗ ಏನ್ರಿ, ಅವರೆಲ್ಲರನ್ನು ಸಿಂಹಗಳು ತಿನ್ನುವಂಥದ್ದು, ಅವರ ಹೆಂಡತಿಯರನ್ನು ಮಕ್ಕಳನ್ನು ಸಹಿತವಾಗಿ ಅದು ನಡೆಯುತ್ತೆ. ದಾನಿಯೇಲನು ಭಕ್ತನು. ಅಲ್ಲಿರುವಂಥ ಜನರಿದ್ದಾರಲ್ಲ, ಈ ಭಕ್ತನ ತಂಟೆಗೆ ಓದೋದರಿಂದ ಏನು ನಷ್ಟ ತಂದುಕೊಂಡಿದ್ದಾರೆ? ಪ್ರಾಣ ನಷ್ಟ ತಂದುಕೊಂಡಿದ್ದಾರೆ. ಆಸ್ತಿ ನಷ್ಟ, ಪ್ರಾಣ ನಷ್ಟ, ಕುಟುಂಬ ಸಹಿತವಾಗಿ ಹಾಳಾಗ್ತಾರೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಕೆಲವರು ಭಕ್ತರ ತಂಟಿಗೆ ಹೋಗಿ ಭಕ್ತರನ್ನು ನಿಂದಿಸಿ ಅವಮಾನಪಡಿಸಿ ಏನ್ರಿ ಅನೇಕ ಕೆಟ್ಟ ಕಾರ್ಯಕ್ರಮಗಳು, ದುಷ್ಟ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ಹಾಗೆ ನಡೆಸಿದಾಗ ಕೆಲವು ದಿನಗಳು ಚೆನ್ನಾಗಿರ್ಬೋದು, ಆದರೆ ಆಮೇಲೆ ಅವರ ಕುಟುಂಬಗಳು ಸರಿ ಇರಲ್ಲ ರೀ. ಅವ್ರ ಕುಟುಂಬ ನಾಶವಾಗುತ್ತೆ, ನಾಶ ತಂದುಕೊಳ್ತಾರೆ. ಯಾಕೆಂದರೆ ದೇವರು ಎದುರು ನೋಡ್ತಾರೆ ಅವರು ಬದಲಾಗಲಿ ಅಂತ. ಬದಲಾಗದೆ ಹೋದರೆ ಅವ್ರ ಕುಟುಂಬಗಳು ನಾಶವಾಗುತ್ತೆ ರೀ, ದುರ್ಗತಿ ರೀ. ಅದಕ್ಕೆ ಭಕ್ತರ ತಂಡಿಗೆ ಹೋಗಲೇಬಾರ್ದು. ಭಕ್ತರಿದ್ದಾರ, ದೇವ್ರಿಗೆ ಸ್ತೋತ್ರವಾಗಲಿ, ಅವ್ರ ತಂಡಿಗೆ ಹೋಗಲೇಬಾರ್ದು. ಅವರು ಪ್ರಾರ್ಥನೆ ಮಾಡ್ಕೊಳ್ತಾರ, ಇರಲಿ. ಸುವಾರ್ತೆಗೆ ಹೋಗ್ತಾರ, ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಳ್ಳಿ ಅಂಥೇಳಿ ಅವರನ್ನು ಹಿಂಸೆ ಕೊಡದೆ ಸ್ವತಂತ್ರವಾಗಿ ಬಿಟ್ಟರೆ ಒಳ್ಳೆಯದಿರುತ್ತೆ, ಸಮಾಧಾನ ಇರುತ್ತೆ. ಎಲ್ಲಿ ತಪ್ಪು ನಡೆದಿದೆಯೋ, ಎಲ್ಲಿ ಅನ್ಯಾಯ ನಡೆದಿದೆಯೋ, ಎಲ್ಲಿ ಮೋಸ ನಡೆದಿದೆಯೋ ಅಂಥವ್ರನ್ನ ಕಂಡಿಡಿದು ಅಂಥವ್ರ ವಿಷಯದಲ್ಲಿ ಒಂದು ವೇಳೆ ಕೇಸ್ ಹಾಕಿದ್ರೂ ಪರವಾಗಿಲ್ಲ, FIR ಬುಕ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಒಳ್ಳೆಯವರ ಮೇಲೆ ಕೂಡ ಕೇಸ್ ಹಾಕ್ತಾ ಇರ್ತಾರೆ. ಒಳ್ಳೆ ಭಕ್ತರ ಮೇಲೆ ಕೇಸ್ ಹಾಕುವಂಥದ್ದು, ಇಲ್ಲಾಂದರೆ ಹೊಡೆಯುವಂಥದ್ದು, ಇಲ್ಲಾಂದರೆ ನಿಂದಿಸುವಂಥದ್ದು. ಒಳ್ಳೆ ಭಕ್ತರ ಮೇಲೆ ಹೋದಾಗ, ಒಳ್ಳೆ ಭಕ್ತರ ತಂಟೆಗೆ ಹೋದಾಗ ಖಂಡಿತವಾಗಿ ಅಪಾಯ ತಪ್ಪದು. ಭಕ್ತರಿಗೇನಾಗುತ್ತೆ ಅಂದರೆ ಬಯಸ್ಕೊಂಡವರಿಗೆ, ಭಕ್ತರೊಂದು ವೇಳೆ ನಿಂದನೆಗಳು, ಭಕ್ತರೊಂದು ವೇಳೆ ಅವಮಾನಗಳು ಹೊಂದಿದರೆ ಭಕ್ತರಿಗೇನಾದರೂ ನಷ್ಟವಾಗುತ್ತಾ?
ಭಕ್ತರಿಗೆ ಎಂದಿಗೂ ನಷ್ಟವಾಗಲ್ಲ. ಯಾಕೆಂದರೆ ದೇವರು ಜೊತೆಯಾಗಿದ್ದು ಕಾಪಾಡ್ತಾರೆ, ಸತ್ತರೆ ಅವರಿಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಆದ್ದರಿಂದ ಭಕ್ತರ ತಂಟೆಗೆ ಹೋಗಬಾರ್ದು. ಅವ್ರ ವಿಷಯದಲ್ಲಿ ಒಳ್ಳೆಯದೇ ಮಾಡಬೇಕು. ಕೈಲಾದರೆ ಒಂದು ತುತ್ತು ಊಟ ಕೊಡಬೇಕು, ಕೈಲಾದರೆ ಅವ್ರ ಮಾತನ್ನು ಕೇಳಬೇಕು, ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಇರಬೇಕು. ಇದ್ದಾಗ ಅವ್ರಿಗೂ ಸಮಾಧಾನ, ಇವ್ರಿಗೂ ಸಮಾಧಾನ, ಒಳ್ಳೆಯದಿರುತ್ತೆ. ಇಲ್ಲದೆ ಹೋದರೆ ನಾಶನವನ್ನು ತಂದುಕೊಳ್ತಾರೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಕೆಲವು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಈ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ತಂದೆ. ನಿಮ್ಮ ಜ್ಞಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.